ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಥಿಯೇಟರ್ಸ್ ಮೈಸೂರು. ನಾನು ಇವತ್ತಿನ ದಿವಸ ನಿಮ್ಮ ಮುಂದಗಡೆ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ಇದು ಆಷಾಢ ಮಾಸ. ಆಷಾಢದ ಮಾಸದ ಪ್ರತಿ ಶುಕ್ರವಾರ ನಮ್ಮ ನಾಡಿನ ಅಧಿದೇವತೆ, ಗ್ರಾಮ ದೇವತೆ, ನಮ್ಮ ರಾಜ್ಯವನ್ನಾಳಿದ ಮೈಸೂರು ಅರಸರ ಗೌರವಾನ್ವಿತ ದೇವತೆ ಮತ್ತು 18 ಶಕ್ತಿಪೀಠಗಳಲ್ಲಿ ಒಂದಾದ ಶಕ್ತಿಪೀಠ ಚಾಮುಂಡೇಶ್ವರಿ ತಾಯಿಗೆ ಸಮರ್ಪಿತವಾಗುವ ನೈವೇದ್ಯಕ್ಕೆ ನೀಡುವ ಒಂದು 3 ಖಾದ್ಯಗಳನ್ನು ಇನ್ನು ಮುಂದ್ಗಡೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ಮೈಸೂರಿನ ಚಾಮುಂಡಿ ಬೆಟ್ಟ ಅರಮನೆಯಿಂದ 13 ಕಿಲೋಮೀಟರ್ ಇದೆ. ಸಮುದ್ರ ಮಟ್ಟಕ್ಕಿಂತ 3300 ಅಡಿ ಎತ್ತರದಲ್ಲಿದೆ. 12ನೇ ಶತಮಾನದಲ್ಲಿ ಹೊಯ್ಸಳ ರಾಜರು ಈ ದೇವಸ್ಥಾನವನ್ನು, ಮೂಲ ದೇವಸ್ಥಾನವನ್ನು ನಿರ್ಮಿಸಿದರು ಅಂತ ಹೇಳಲಾಗುತ್ತೆ. ಹಾಗೆ 17ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಆಡಳಿತಾಧಿಕಾರಿಗಳು ಆ ಗೋಪುರಕ್ಕೊಂದು ಕಾಯಕಲ್ಪವನ್ನು ಕೈಗೆತ್ತಿಕೊಳ್ತಾರೆ. ನಂತರ 1659ನೇ ಇಸ್ವಿಯಲ್ಲಿ 1000 ಮೆಟ್ಟಿಲುಗಳನ್ನು ಜೋಡಿಸಲಾಗುತ್ತೆ. ಒಟ್ಟು ಬೆಟ್ಟದಲ್ಲಿ 1100 ಮೆಟ್ಟಿಲುಗಳಿವೆ. 700 ಮೆಟ್ಟಿಲುಗಳು ಹತ್ತುತ್ತಾ ಇದ್ದಂತೆ ಅಲ್ಲಿ ನಂದಿ ದೇವರಿದ್ದಾರೆ. ನಂದಿ ದೇವರು 15 ಅಡಿ ಎತ್ತರ, 24 ಅಡಿ ಉದ್ದದಲ್ಲಿದ್ದಾರೆ. ಬಹಳ ಬೃಹದಾಕಾರವಾದ ನಂದಿ ದೇವರು. ಅಲ್ಲಿಗೆ ಅವರಿಗೆ ನಮಿಸಿ ಮುಂದೆ ಹೋಗಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯೋದು. ಮತ್ತು ಪ್ರತಿ ಆಷಾಢ ಶುಕ್ರವಾರ ಬಹಳ ವಿಶೇಷವಾದ ಅಲಂಕಾರ, ಹೋಮ ಹವನಗಳು, ಪೂಜೆಗಳು ಇತ್ಯಾದಿಗಳು ನಡೀತಿರುತ್ತೆ. ದೇಶದ ನಾನಾ ಭಾಗಗಳಿಂದ ಭಕ್ತಾದಿಗಳು ಲಕ್ಷಾಂತರ ಜನ ಬರ್ತಾರೆ. ಆ ಬರುವಂತಹ ಭಕ್ತಾದಿಗಳು ದೂರದಿಂದ ಬಂದಿರ್ತಾರೆ ಅಂತ ನಮ್ಮ ಮೈಸೂರಿನ ಭಕ್ತರು, ಚಾಮುಂಡೇಶ್ವರಿಯ ಭಕ್ತರು ಪಲಾವ್ ಮಾಡುವಂಥದ್ದು, ರೈಸ್ ಬಾತ್ ಮಾಡುವಂಥದ್ದು, ಮತ್ತೆ ಏನೋ ಕೇಸರಿ ಬಾತ್ ಮಾಡಿಸ್ತಾರೆ, ಹಾಗೆ ಪುಳಿಯೋಗರೆ ಮಾಡಿಸ್ತಾರೆ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಹೀಗೆ ನಾನಾ ವಿಧವಾದ ಖಾದ್ಯಗಳನ್ನ ಸಾವಿರಾರು ಜನಕ್ಕೆ ಅಲ್ಲಲ್ಲೇ ಚಾಮುಂಡಿ ಬೆಟ್ಟದ ಪಾದದ ಹತ್ರ ಮತ್ತೆ ಬಸ್ಗಳು ನಿಲ್ತಾವಲ್ಲ, ಅಲ್ಲಿ ಬಂದ ಭಕ್ತಾದಿಗಳು ಹೊಟ್ಟೆ ತುಂಬ ತಾಯಿಯ ಪ್ರಸಾದದ ರೂಪದಲ್ಲಿ ಇದನ್ನು ತಿಂದು ಹೋಗಲಿ ಅಂತ ಅನ್ನೋ ಸದುದ್ದೇಶದಿಂದ ಈ ಭಕ್ತಾದಿಗಳು ಕೂಡ ಮಾಡಿ ಹಂಚ್ತಾರೆ. ಅದರ ಜೊತೆಗೆ ತಾಯಿಗೆ ಏನೇನೋ ಇದನ್ನ ನೈವೇದ್ಯವನ್ನ ಮಾಡ್ಬೋದು, ಯಾವ್ಯಾವ ಖಾದ್ಯಗಳನ್ನ ಮಾಡ್ಬೋದು. ಭಕ್ತಿಯ ಪರಾಕಾಷ್ಠತೆ ಬಹಳ ಉತ್ತಮವಾದದ್ದು. ಆ ಪರಾಕಾಷ್ಠತೆಯಲ್ಲಿ ನಾವು ಭಕ್ತಿಯನ್ನು ಯಾವ ರೀತಿ ಬೇಕಾದರೂ ನಾವು ತೋರಿಸ್ತಾ ಹೋಗ್ಬೋದು. ನಾವು ಬರೀ ವಡೆ ಮಾಡಿ ಕೊಡ್ಬೋದು, ಲಾಡು ಮಾಡಿ ಕೊಡ್ಬೋದು, ಬೇರೆ ಸಿಹಿ ತಿಂಡಿಗಳನ್ನ ಕೊಡ್ಬೋದು, ಪಲಾವ್ ಕೊಡ್ಬೋದು. ಅಂದ್ರೆ ಜನಗಳಿಗೆ ತಾಯಿಯ ಪ್ರಸಾದ ಅಂತ ಆ ಭಕ್ತಿಯ ಪರಾಕಾಷ್ಠತೆ, ಭಗವಂತನಿಗೆ ನಮ್ಮ ಭಕ್ತಿಯನ್ನ ಯಾವ ತರ ಬೇಕಾದರೂ ಕೊಡ್ಬೋದು ಅಂತ ಅನ್ನೋದಕ್ಕೆ ನಾನಾ ಕಾರಣಗಳಿದೆ, ನಾನಾ ಉದಾಹರಣೆಗಳು. ಭಕ್ತಿ ಎಂದರೇನು ಅಂತ ಅನ್ನೋ ವಿಷಯದ ಬಗ್ಗೆ ನಾನಾ ಉದಾಹರಣೆಗಳು ಈಗಾಗಲೇ ನೋಡಿದ್ದೀರಿ. ಹಾಗೆ ನಾವು ಈ ದಿವಸ ನಮ್ಮ ವತಿಯಿಂದ ಏನು ಮಾಡ್ಬೋದು? ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ಬಹಳ ಪ್ರಿಯವಾದದ್ದು. ಆ ಬೆಟ್ಟದಲ್ಲೂ ಕೂಡ ತಾಯಿಗೆ ನೈವೇದ್ಯವನ್ನು ಮಾಡ್ತಾರೆ. ಹಾಗೆ ಬೆಲ್ಲದನ್ನ ಅಥವಾ ಗೂಡನ್ನವನ್ನು ಕೂಡ ತಾಯಿಗೆ ನೈವೇದ್ಯವನ್ನು ಮಾಡ್ತಾರೆ. ಮೊಸರನ್ನವನ್ನು ಕೂಡ ನೈವೇದ್ಯವನ್ನು ಮಾಡ್ತಾರೆ. ಈ 3 ಖಾದ್ಯಗಳನ್ನ ನಾನಿವತ್ತು ತಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ದಯವಿಟ್ಟು ವೀಕ್ಷಿಸಿ, ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಆಗಿ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ಈ 3 ಖಾದ್ಯಗಳಿಗೆ ಬೇಕಾದಂತಹ ವಸ್ತುಗಳು ಏನೇನು ತೋರಿಸ್ತೀನಿ, ಬನ್ನಿ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ಮೊದಲಿಗೆ 1 ಪಾವು ಗೂಡನ್ನ ಮಾಡಲಿಕ್ಕೆ ನಾನು 1 ಪಾವು ಅಕ್ಕಿಯ ಅನ್ನವನ್ನ ಮೆತ್ತಿಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮೆತ್ತಿಗಿದೆ. 1 ಪಾವು ಅಕ್ಕಿ ಅನ್ನ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಬೆಲ್ಲ, ಸ್ವಲ್ಪ ಪಚ್ಚಕರ್ಪೂರ, ಏಲಕ್ಕಿ ಪುಡಿ. ಸ್ನೇಹಿತರೆ, ಈಗ ಮೊದಲಿಗೆ
ಆ ದುರ್ಗಾ ಮಾತೆಯ ಅವತಾರವಾದ ಚಾಮುಂಡೇಶ್ವರಿ ದೇವಿಗೆ ಪ್ರಿಯವಾದ ಗುಡ ಅನ್ನವನ್ನು ಮಾಡಲಿಕ್ಕೆ ಆಕೆಯ ಹೆಸರನ್ನು ಹೇಳ್ತಾ ಮೊದಲಿಗೆ ನಾವು ಏನು ಮಾಡ್ಕೋಬೇಕು, ಏನೇನು ಬೇಕು ಅಂತ ತೋರಿಸಿದ್ದೀವಿ. ಮೊದಲಿಗೆ ನಾವು ಒಂದು ಪ್ಯಾನ್ ತಗೊಂಡಿದ್ದೀವಿ. ಪ್ಯಾನಿಗೆ ಸ್ವಲ್ಪ ನೀರು, ಒಂದು 150 ml ನೀರು ಹಾಕಿದ್ದೀನಿ. ಆ ನೀರಿಗೆ ಒಂದು ಪಾವು ಅಕ್ಕಿಗೆ, ಅಂದರೆ ಪಾವು ಅಂದರೆ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ, ಅದು 1/4 kg ಅಕ್ಕಿ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೆ 4 ಅಚ್ಚು ಬೆಲ್ಲ ಈ ಥರ ಮುರಿದು ಹಾಕೊಂಡ್ಬಿಟ್ರೆ ಬೇಗ ಕರಗತ್ತೆ ಅಂತ 4 ಅಚ್ಚು ಬೆಲ್ಲ, ನಾಲ್ಕು ಅಚ್ಚು ಬೆಲ್ಲ ಕರಗಕ್ಕಿಟ್ಟಿದ್ದೀವಿ. ಇದು ಕರಗಲಿ. ನೋಡಿ, ಬೆಲ್ಲ ಕರಗಿದೆ. ಪಕ್ಕದಲ್ಲಿ ಮತ್ತೊಂದು ಶುಭ್ರವಾದ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಈ ಕರಗಿದ ನಂತರ ಶೋಧಿಸ್ಬೇಕು. ಯಾತಕ್ಕೆ ಅಂತ ನಿಮಗೆಲ್ಲ ತಿಳಿದಿರುತ್ತೆ. ಕೆಲವು ಬಾರಿ ನಾವೇನೇ ಒಳ್ಳೆ ಬೆಲ್ಲ ಹುಡುಕಿ ತಂದರೂ ಕೂಡ ಅದರಲ್ಲಿ ಕಲ್ಲಿರುತ್ತೆ. ನಮ್ಮ ಹುಷಾರಲ್ಲಿ ನಾವಿರಬೇಕು. ಪ್ರಸಾದ ಅಂದರೆ ಭಯ, ಭಕ್ತಿ, ವಿನಯ, ವಿಧೇಯತೆ, ತಾಳ್ಮೆ ಎಲ್ಲವನ್ನು ಬೆರೆಸಿ ನಿಧಾನವಾಗಿ ಮಾಡುವಂಥದ್ದು, ಪ್ರೀತಿಯಿಂದ ಮಾಡುವಂಥದ್ದು. ನನ್ನ ತಾಯಿಗೆ ನಾನು ಅರ್ಪಿಸುವ ಪ್ರಸಾದ, ನನ್ನ ತಾಯಿಗೆ ನಾನು ಉಣಬಡಿಸುವ ಒಂದು ಖಾದ್ಯ ಅಂತ ಅನ್ನುವಂತಹ ಮನಸ್ಥಿತಿಯಲ್ಲೇ ನಾವು ಇದನ್ನು ಮಾಡಬೇಕಾಗತ್ತೆ, ಮಾಡ್ತೀವಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ನೋಡಿ, ಪಾಕ ಇದಕ್ಕೆ ಹಾಕ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಏನು, ಪಾಕ ಆಗ್ತಿದೆ. ಈ ಪಾಕಕ್ಕೆ ಈ ಒಂದು ಪಾವು ಅನ್ನ ಏನಿತ್ತು ಇದನ್ನ ಸಂಪೂರ್ಣವಾಗಿ ಇಲ್ಲಿಗೆ ಹಾಕ್ಕೋಬೇಕು. ಮೆತ್ತಗೆ ಮಾಡ್ಕೊಂಡಿದ್ದೀವಿ. ಮುದ್ದೆ ಆಯಿತು ಅಂತ ಅನ್ನೋದು ಬೇಡ, ಆದಷ್ಟು ಮೆತ್ತಿಗೆ ಮಾಡಿಕೊಂಡ್ರೆ ಬಹಳ ಅಂದವಾಗಿ ಬರುತ್ತೆ, ಬಹಳ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಪ್ರಸಾದದ ರೂಪದಲ್ಲಿ ಬಹಳ ಅದ್ಭುತವಾಗಿ, ಉತ್ಕೃಷ್ಟವಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಂಪೂರ್ಣವಾಗಿ ಆ ಒಂದು ಪಾವು ಅಕ್ಕಿಯ ಅನ್ನವನ್ನು 4 ಅಚ್ಚು ಬೆಲ್ಲದ ಪಾಕದೊಂದಿಗೆ ಬೆರೆಸಿದ್ದೇನೆ. ಆದ ನಂತರ ಪಕ್ಕದ ಮತ್ತೊಂದು ಒಲೆಯ ಮೇಲೆ ಇದಕ್ಕೆ ಬೇಕಾಗಿರುವಂಥ ಬಾಕಿ ಸಾಮಗ್ರಿಗಳು ಏನಿವೆ ಅದನ್ನ ಹಾಕೊಳ್ಳುವ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಪಕ್ಕದ ಒಲೆಯಲ್ಲಿ ನಾವೇನು ಒಲೆ ಹಚ್ಕೊಂಡ್ವಿ ಅಲ್ಲಿಗೆ ಯಥೇಚ್ಛವಾಗಿ ಒಂದು 4ರಿಂದ 5 ಸ್ಪೂನು ತುಪ್ಪ, ಬೆಣ್ಣೆ ಕಾಯಿಸಿದ ತುಪ್ಪ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನೋಡಿ, ತುಪ್ಪ ಕಾಯ್ತಾ ಇದೆ. ಕಾಯಿಲಿ ಗೋಡಂಬಿ, ದ್ರಾಕ್ಷಿ ಇದನ್ನು ಹುರಿಬೇಕು. ಗೋಡಂಬಿ ದ್ರಾಕ್ಷಿ ಆಗ್ತಾ ಇದೆ. ಅಲ್ಲಿಗೇನೆ ನಾವೇನು ಕೊಬ್ಬರಿ ಹಾಕ್ಬೇಕಿತ್ತಲ್ಲ, ಆ ಕೊಬ್ಬರಿಯನ್ನು ಕೂಡ ಒಂದಷ್ಟು ಸೇರಿಸುವ. ಕೊಬ್ಬರಿ ಘಮ, ಒಣಕೊಬ್ಬರಿ ಹುರಿಯೋದಕ್ಕೆ ಮುಂಚೆ ಒಂದು ಥರ ಇರುತ್ತೆ, ಹುರಿದ ನಂತರ ಒಂಥರ ಆಗುತ್ತೆ. ನೋಡಿ, ಒಳ್ಳೆ ಘಮ 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 ಅಂತ ಇದೆ, ಒಳ್ಳೆ ಘಮ ಇದೆ. ನೋಡಿ, ಇದನ್ನ ನಾವಿಲ್ಲೇನು ಬೆಲ್ಲದ ಪಾಕದ ಜೊತೆ ಅನ್ನವನ್ನು ಸೇರಿಸಿದ್ವಿ ಅಲ್ಲಿಗೆ ಹಾಕಿ ಬಿಡೋಣ. ಸಂಪೂರ್ಣವಾಗಿ ನಾವೇನೇನು ಹುರ್ಕೊಂಡ್ವಿ ಅದೆಲ್ಲವನ್ನು ಇಲ್ಲಿ ಸೇರಿಸ್ಬಿಡೋಣ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ.
ಎಲ್ಲ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಕೆಲವು ಕಡೆ ಕಪ್ಪು ಬೆಲ್ಲವನ್ನು ಹಾಕ್ತಾರೆ, ಆವಾಗ ಗುಡಾನ್ನ ಅದರ ಬಣ್ಣ ಸ್ವಲ್ಪ ಗಾಢವಾಗಿರುತ್ತೆ. ನಾವು ಬಿಳಿ ಬೆಲ್ಲವನ್ನು ತೆಗೆದುಕೊಂಡ್ವಿ, ಹಾಗಾಗಿ ಇದು ಸ್ವಲ್ಪ ಕಲರು ಕಡಿಮೆ ಇದೆ. ಬಿಳಿ ಬೆಲ್ಲವನ್ನೇ ಯಾತಿಗೆ ತಗೋತೀವಿ ಅಂತಂದ್ರೆ ಕಪ್ಪು ಬೆಲ್ಲದಲ್ಲಿ ಕಲ್ಲು ಬರುವಂಥದ್ದು ಜಾಸ್ತಿ ಇರುತ್ತೆ, ಹಂಗಾಗಿ ನಾವು ಬಿಳಿ ಬೆಲ್ಲವನ್ನು ತಗೊಳ್ತೀವಿ. ನೋಡಿ, ಒಂದಷ್ಟು ಏಲಕ್ಕಿ ಪುಡಿ, ಇಷ್ಟೇ ಪಚ್ಚ ಕರ್ಪೂರ, ಇದನ್ನ ಈ ಥರ ಬೆರಳಿನಲ್ಲಿ ಹೀಗೆ ಮಾಡಿ ಬಹಳ ಸಣ್ಣದಾಗಿ ಪುಡಿ ಮಾಡಿಕೊಂಡು ಇಲ್ಲಿಗೆ ಸೇರಿಸ್ಬಿಡ್ಬೇಕು. ನೋಡಿ, ತಾಯಿ ಭಗವತಿಗೆ ಪ್ರಿಯವಾದ ಗುಡಾನ್ನ ತಯಾರಾಗಿದೆ. ನಂತರ ನೋಡಿ, ಇದಾಯಿತು. ಇದಕ್ಕೆ ಮೇಲೆ ಒಂದಷ್ಟು ತುಪ್ಪವನ್ನು ಹಾಕಿದ್ರೆ ಇನ್ನೂ ಒಳ್ಳೆಯ ಘಮ ಬರುತ್ತೆ, ಮತ್ತೆ ಇನ್ನೂ ಉತ್ಕೃಷ್ಟವಾಗಿರುತ್ತೆ, ಬಹಳ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಆಗಿದೆ. ನಂತರ ನೆಕ್ಸ್ಟ್ ನಾವು ಮಾಡುವಂಥದ್ದು ನಿಂಬೆ ಹಣ್ಣಿನ ಚಿತ್ರಾನ್ನ. ಇದನ್ನ ಒಂದು ಸೈಡ್ಗೆ ಎತ್ತಿಡುವ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ಇವಾಗ ನೆಕ್ಸ್ಟು ತಾಯಿ ಚಾಮುಂಡೇಶ್ವರಿಗೆ ಪ್ರಿಯವಾದ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡೋದಕ್ಕೆ ಹೊರಟಿದ್ದೀವಿ. ಆ ನಿಂಬೆ ಹಣ್ಣಿನ ಚಿತ್ರಾನ್ನಕ್ಕೆ ಬೇಕಾದಂಥ ಐಟಮ್ ಏನೇನು, ನಾನು ಒಂದು ಅರ್ಧ ಸೇರು ಅಂದರೆ ಅರ್ಧ ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಅಕ್ಕಿಯಲ್ಲಿ ಅನ್ನವನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. 125 ml ಆಯಿಲು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕಡಲೆಕಾಯಿ ಬೀಜ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತುರಿದಿರುವ ಶುಂಠಿ ಸ್ವಲ್ಪ, ಪುಡಿ ಉಪ್ಪು, 2 ನಿಂಬೆಹಣ್ಣಿನ ರಸ, ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹಾಲಿಂಗು. ಬನ್ನಿ ಸ್ನೇಹಿತರೆ, ಮೊದಲಿಗೆ ಒಲೆ ಹಚ್ಕೊಂಡ್ವಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕೆಜಿ ಅಕ್ಕಿಗೆ ಒಂದು 100 ml ರಿಫೈಂಡ್ ಆಯಿಲ್ ಹಾಕೋತಾ ಇದ್ದೀನಿ. 100 ml ರಿಫೈಂಡ್ ಆಯಿಲು ಚೆನ್ನಾಗಿ ಕಾಯಿಲಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಎಣ್ಣೆ ಕಾದಿದೆ. ಇಲ್ಲಿಗೆ ಸಾಸಿವೆ 1.5 ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿತಿದೆ. ಇಲ್ಲಿಗೆ ಒಂದು 1.5 ಸ್ಪೂನ್ನಷ್ಟು ಉದ್ದಿನಬೇಳೆ, 1.5 ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು 100 ಗ್ರಾಮ್ನಷ್ಟು ಕಡಲೆಕಾಯಿ ಬೀಜ, ಇಷ್ಟನ್ನು ಹಾಕಿ ಹುರ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಸಮಾನಾಂತರವಾಗಿ ಬ್ರೌನ್ ಕಲರ್ ಬರುತ್ತೆ. ಕಡಿಮೆ ಇದ್ದಾಗ ಏನು ಮಾಡ್ತೀವಿ, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ. ಜಾಸ್ತಿ ಇದ್ದಾಗ ಕಡಲೆಬೇಳೆ, ಉದ್ದಿನಬೇಳೆ ಬೇರೆ, ಕಡಲೆಕಾಯಿ ಬೀಜ ಬೇರೆ, ಸಾಸಿವೆ ಒಗ್ಗರಣೆ ಬೇರೆ, ಎಲ್ಲ ಬೇರೆ ಬೇರೆನೇ ಮಾಡ್ಕೋತೀವಿ. ನೋಡಿ, ಹೀಗೆ ಕ್ಲೀನಾಗಿ ಹುಷಾರಾಗಿ ಅದು ಸೀದೋಗದೆ ಇರೋ ಥರ, ಕಪ್ಪಾಗದೆ ಇರೋ ಥರ ನೋಡಿಕೊಂಡು ಕರೆಕ್ಟ್ ಬಣ್ಣ ಬಂದ ನಂತರ ಇಮ್ಮಿಡಿಯೇಟು ಒಂದಷ್ಟು ಕರಿಬೇವಿನ ಸೊಪ್ಪು ಹಾಕಬೇಕು. ನಾವೇನು 2 ದಪ್ಪ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ವಿ, 2 ಮೀಡಿಯಮ್ ಸೈಜ್ ದಪ್ಪ ಮೆಣಸಿನ್ಕಾಯಿನ ಇಲ್ಲಿ ಹಾಕೋಣ. ಅದ್ರ ಜೊತೆಗೆ ಭಾಳ ಈಸಿಯಾಗಿ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಕಾಂಪ್ಲಿಕೇಟೆಡ್ ಆಗು ತೋರಿಸ್ಬೋದು. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ
ಬೇರೆ ಇದ್ ಮಾಡ್ಕೊಳ್ಳಿ, ಸಾಸಿವೆ ಒಗ್ಗರಣೆ ಬೇರೆ ಮಾಡ್ಕೊಳ್ಳಿ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಆಮೇಲೆ ನಂತರ ಮತ್ತೆ ಎಣ್ಣೆ ಹಾಕೊಳ್ಳಿ, ಆ ಥರ ಎಲ್ಲ ಏನೇನೋ ಹೇಳಿ ಕಾಂಪ್ಲಿಕೇಟೆಡ್ ಆಗಿ ತೋರಿಸ್ಬೋದು. ಆದರೆ ಸುಲಭ ವಿಧಾನದಲ್ಲಿ ತೋರಿಸುವುದೇ ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ನಾನು ನಿಮಗೆ ಸುಲಭ ವಿಧಾನದಲ್ಲೇ ತೋರಿಸ್ತಾ ಇದ್ದೀನಿ. ಒಂದು 7-8 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಸೀಳಿರೋದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಹಾಕೋಣ. ಈ ಪ್ರಸಾದಗಳು ಅಂತ ಬಂದಾಗ ಒಂದು ಚೂರು ಖಾರ ಇದ್ದರೆ ತುಂಬ ಒಳ್ಳೆಯದು, ಖಾರ ಇರಬೇಕು ಒಂಚೂರು. ಹಾಗಾಗಿ ಒಂದು 8 ಹಸಿಮೆಣಸಿನಕಾಯಿನ ತಗೊಂಡು ಅದನ್ನು ಸೀಳಿ ಇಟ್ಕೊಂಡಿದ್ದೆ. ನೀವು ಬೇಕಾದರೆ ಇನ್ನೂ ತುಂಬ ಕ್ವಾಲಿಟಿ ಬರಲಿ ಅಂತ ಅನ್ನೋದಿದ್ರೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ಳಿ. ಆಮೇಲೆ ಆಗಲೇ ತುರಿದು ಎತ್ತಿಟ್ಕೊಂಡಿದ್ದಂತಹ ಶುಂಠಿ, ಆ ಶುಂಠಿಯನ್ನು 1 ಸ್ಪೂನ್ ಶುಂಠಿ ಹಾಕಿ ಇಲ್ಲಿಗೆ ಶುಂಠಿ ಹಾಕಿದ್ವಿ. ಅರಿಶಿನ ಒಂದು 1/4 ಸ್ಪೂನ್ ಅರಿಶಿನ ಹಾಕಿದೆ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಿದ್ಮೇಲೆ ಘಮಕ್ಕೆ 1 ಚುಟ್ಟಿ ಇಷ್ಟೇ ಇಂಗು, ಸ್ವಲ್ಪ ಇಂಗು, ಹಾಲಿಂಗು ಇಲ್ಲಿಗೆ ಬೆರೆಸಿ. ಯಾಕೆಂದ್ರೆ ನಾವಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚಿತ್ರಾನ್ನಕ್ಕೆ ಉಪಯೋಗಿಸ್ತಾ ಇಲ್ಲ. ಸ್ವಲ್ಪ ಉರಿ ಸಾವು ಅಂತ ಅನ್ನೋದು ಕಡಿಮೆನೇ ಇಟ್ಕೊಳ್ಳಿ. ಅರ್ಧ ತೆಂಗಿನಕಾಯಿ, ಅರ್ಧ ಬಟ್ಲು ಅದನ್ನ ಹಾಕಿ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿ ಇಲ್ಲಿಗೆ ಉಪ್ಪು ಎಷ್ಟು ಬೇಕಾಗುತ್ತೆ, 1 ಸ್ಪೂನ್ ಉಪ್ಪು ಬೇಕಾಗುತ್ತೆ. ಅರ್ಧ ಸೇರಿಗೆ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನಮ್ಮ ಇದರಲ್ಲಿ ಅಡಿಗೆಯವರಲ್ಲಿ ಹೇಳೋದೇನಂತ ಅಂದರೆ, ಸೇರಿಗೆ 1 ಸೇರು ಚಿತ್ರಾನ್ನಕ್ಕೆ 1 ಹಿಡಿ ಉಪ್ಪು ಹಾಕಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾಡಿರೋದು ಅರ್ಧ ಸೇರಲ್ವಾ, ಅರ್ಧ ಹಿಡಿ ಉಪ್ಪು ಅಂದರೆ 1 ಸ್ಪೂನು ಉಪ್ಪು ಬರುತ್ತೆ. ಈಗ ಏನು ಮಾಡಿಟ್ಕೊಂಡಿದ್ವಿ ಅನ್ನ, ಆ ಅನ್ನವನ್ನು ಕೂಡ ಇಲ್ಲೇ ಬೆರೆಸ್ಬಿಡ. ಚೆನ್ನಾಗಿ ಇಲ್ಲೇ ನಾವು ಬಾಣಲೆಯಲ್ಲೇ ಕೈಯಲ್ಲಿ ಕಲಸೋದ್ಕಿಂತ ಈ ಥರ ದೊಡ್ಡ ಬಾಣಲೆ ಇರೋರು ನೀವು ಬಾಣಲೆಯಲ್ಲೇ ಈ ಥರ ಕಲಸ್ಬಿಡ್ಬೋದು. ಇಷ್ಟು ದೊಡ್ಡ ಬಾಣಲೆ ಇಲ್ಲ ಅಂತ ಅಂದರೆ ಆವಾಗಲೇ ನಾವು ಒಂದು ಅರ್ಧ ಸೇರು ಅನ್ನ ಮಾಡಿ ಒಂದು ಬೇಸನ್ಗೆ ಹಾಕಿ ತಣ್ಣಗೆ ಮಾಡಕ್ಕೆ ಬಿಟ್ಟಿದ್ವಲ್ಲ, ಆ ಥರ ಬೇಸನ್ಗೆ ನೀವು ಇಲ್ಲೇನು ಒಗ್ಗರಣೆ ಮಾಡಿಕೊಂಡ್ರೆ ಅದನ್ನು ತೆಗೆದು ಹಾಕಿ ನೀವು ಕೈಯಲ್ಲೇ ಕಲಸಬಹುದು. ಅಥವಾ ದೊಡ್ಡ ಬಾಣಲೆ ಇದ್ದರೆ ಈಗ ಬಾಣಲೆಯಲ್ಲೇ ಬಿಸಿ ಬಿಸಿಯಾಗಿ ಚಿತ್ರಾನ್ನ ಕೊಡುವಂಥ ಕಾನ್ಸೆಪ್ಟ್ ಇದ್ದರೆ ಇದು ಕೊಡಬಹುದು. ಇದು ಭಗವತಿ ಚಾಮುಂಡೇಶ್ವರಿ ತಾಯಿಗೆ ಮಾಡ್ತಾ ಇರುವಂತಹ ಪ್ರಸಾದ. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡ ನಂತರ ಒಂದು 2 ನಿಂಬೆಹಣ್ಣು ಏನು ಹಿಂಡ್ಕೊಂಡಿದ್ವಿ ಅದನ್ನು ಇಲ್ಲಿ ಹಾಕೋಣ. ಎರಡು ನಿಂಬೆಹಣ್ಣು ಹಾಕಾಯ್ತು, ಕ್ಲೀನಾಗಿ ಮಿಕ್ಸ್ ಆಯಿತು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಆಗಿದೆ ತಾಯಿ ಚಾಮುಂಡೇಶ್ವರಿ ಬಹಳ ಅದ್ಭುತವಾಗಿ ಈ ನಿಂಬೆಹಣ್ಣಿನ ಚಿತ್ರಾನ್ನದ ರುಚಿಯನ್ನು ಹೆಚ್ಚಿಸಿದ್ದಾಳೆ. ಆಕೆಯ ಹೆಸರಿನಿಂದ, ತಾಯಿಯ ಆಶೀರ್ವಾದದಿಂದ ಬಹಳ ಅದ್ಭುತವಾಗಿ ಬಂದಿದೆ ನೋಡಿ. ಇದು ಚಿತ್ರಾನ್ನ ರೆಡಿ ಆಯಿತು ನೋಡಿ ಹೇಗಿದೆ. ನೀವು ಹೀಗೆ ಮುಟ್ಟಕ್ಕೆ ಹೋಗ್ಬಿಟ್ಟಿರಾ, ನಮಗೇನೋ ಅಭ್ಯಾಸ ಇರುತ್ತೆ, ಬಿಸಿ ತಡಿತೀವಿ, ಬಾಂಡ್ಲಿ ಮುಟ್ತೀವಿ, ಇದಾಗಿದೆ. ನಂತರ ಮತ್ತೊಂದು ಖಾದ್ಯ ಏನು, ಮೊಸರನ್ನ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈಗ ನೆಕ್ಸ್ಟು
ಮುಂದಿನ ಖಾದ್ಯ ಚಾಮುಂಡೇಶ್ವರಿಗೆ ಪ್ರಿಯವಾದ ಮೊಸರನ್ನ. ಮೊಸರನ್ನಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನಿಮಗೆ ತೋರಿಸ್ತೀನಿ. ನಾವೊಂದು 1/4 kg ಅನ್ನ ಮಾಡ್ಕೊಂಡಿದ್ದೀನಿ. ಮೆತ್ತಿಗೆ ಅನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ, ರಿಫೈಂಡ್ ಆಯಿಲ್ ಅಥವಾ ನೀವು ಕಡಲೆಕಾಯಿ ಎಣ್ಣೆ ಬೇಕಾದರೂ ಉಪಯೋಗಿಸ್ಕೋಬೋದು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸೀಳಿರುವ ಹಸಿಮೆಣಸಿನಕಾಯಿ, ಕರಿಬೇವು, ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ತುರಿದಿರುವಂತಹ ಶುಂಠಿ, ಹಾಲು, ಮೊಸರು, ಉಪ್ಪು. ಸ್ನೇಹಿತರೆ, ಈಗ ಮೊಸರನ್ನ ಹೇಗೆ ಮಾಡುವುದು? ಸ್ಪೆಷಲ್ ಹಾಲು, ಗಟ್ಟಿ ಹಾಲು, ಇದು 1/2 ಲೀಟ್ರ್ ಇದೆ. 1/2 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಈ 1/2 ಲೀಟ್ರ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಹೀಗೆ ತಣ್ಣಗಾಗಿದೆ ಅನ್ನ ತಣ್ಣಗಾದ್ಮೇಲೆ ಹಾಕಬೇಕು, ಅಥವಾ ನೀವು ಬರೀ ಹಾಲೇ ಹಾಕೋದಾದ್ರೆ ನೀವು ಅನ್ನ ಬಿಸಿ ಇದ್ದಾಗಲೂ ಹಾಕ್ಬಿಟ್ಟು ಹಾರಾಕ್ಬೋದು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ನಾನೇನು ಮಾಡಿದೆ, ಅನ್ನ ಮಾಡಿ ಆರಕ್ಕೆ ಬಿಟ್ಟು ನಂತರ ಹಾಲನ್ನು ಹಾಕಿದ್ದೀನಿ. ಏನಿದು ಮೊಸರನ್ನ ಅಂತ ಹೇಳ್ತೀರಾ, ನೀವು ಹಾಲು ಹಾಕ್ತಾ ಇದ್ದೀರಾ ಅಂತ ಹೇಳ್ತೀರಲ್ಲ ಅಂತ ನೆನ್ಕೋಬೋದು. ಬಟ್ ಇದು ಯಾತಕ್ಕೋಸ್ಕರ ಅಂತ ಅಂದರೆ, ಸಂಪೂರ್ಣವಾಗಿ ನಾವು 1 ಲೀಟ್ರ್ ಮೊಸರನ್ನು 1/4 ಲೀಟ್ರ್ ಅನ್ನಕ್ಕೆ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬ ಹುಳಿ ಆಗುತ್ತೆ. ತುಂಬ ಹೊತ್ತು ಇಡ್ಲಿಕ್ಕಾಗಲ್ಲ. ಇಡಬೇಕು ಅಂತ ಅಂದರೆ ಅಟ್ಲೀಸ್ಟು ನಾವು ಇದನ್ನು ಪ್ರಸಾದದ ರೂಪದಲ್ಲಿ ಹಂಚಕ್ಕೆ ಅಂದರೆ ನಾವು ಇಲ್ಲಿಂದ ಮಾಡಿಕೊಂಡು ತೊಗೊಂಡೋಗಿ ಅದನ್ನು ಒಂದು ಸನ್ನಿಧಾನದ ಹತ್ರ ಹೋಗಿ ಭಕ್ತಾದಿಗಳಿಗೆ ಹಂಚಿ ಮಾಡಿ ಬರೋ ಹೊತ್ತಿಗೆ ಸಮಯ ತಗೊಳುತ್ತೆ. 2 ಅವರ್ 3 ಅವರ್ ಆಗ್ಬಿಡುತ್ತಲ್ಲ. ಹಂಗಾಗಿ ನಾವು ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋತೀವಿ. ಇದಕ್ಕೆ ಗಟ್ಟಿ ಮೊಸರು 1/2 ಲೀಟ್ರ್ ತೊಗೊಂಡಿದ್ದೀನಿ. 1/2 ಲೀಟ್ರ್ ಗಟ್ಟಿ ಮೊಸರು ಹಾಕಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಇದರ ಜೊತೆ ಸೇರಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ಕಲಿಸಿ ಬೇಕಾಗುವಷ್ಟು ಉಪ್ಪು 1 ಸ್ಪೂನ್ ಬೇಕಾಗ್ಬೋದು, ಇಷ್ಟು ಹಾಕಿದ್ದೀನಿ. ಮೊಸರನ್ನಕ್ಕೆ ಒಂಚೂರು ಉಪ್ಪು ಕಡಿಮೆ ಇದ್ದರೂ ಚಿಂತೆ ಇಲ್ಲ. ಇದು ಹೀಗಿರಲಿ. ಅದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡ್ಕೊಳ್ಳೋಣ. ಏನೇನು ಪದಾರ್ಥಗಳು ಬೇಕು ಅಂತ ನಾನು ಈ ಮುಂಚೆನೇ ತಮಗೆ ತೋರಿಸಿದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾಯ್ತಾ ಇದೆ. ಇಲ್ಲಿಗೆ ಕೆಲವರು ಏನು ಮಾಡ್ತಾರೆ, ಸಮಯ ಉಳಿಸ್ಲಿಕ್ಕೆ ಅಂತ ಎಣ್ಣೆ ಕಾದೇ ಇರಲ್ಲ. ಆ ಕಾಯ್ದಿರೋ ಎಣ್ಣೆಗೇನೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲನೂ ಒಟ್ಟಿಗೆ ಹಾಕ್ತಾರೆ. ಏನಾಗುತ್ತೆ ಹೇಳಿ, ಈ ಕಡೆ ಕಡಲೆಬೇಳೆನೂ ಆಗಲ್ಲ, ಸಾಸಿವೆನೂ ಸಿಡಿಯಲ್ಲ, ಎಣ್ಣೆ ಕಾದಿರಲ್ಲ. ಹಸಿ ಎಣ್ಣೆಗೆ ಎಲ್ಲನೂ ಬಗ್ಗಿಸ್ಬಿಟ್ಟು ಒಗ್ಗರಣೆ ಹಾಕಿದ್ವಿ ಅಂತ ತೋರಿಸ್ತಾರೆ. ಹಾಗೆ ಮಾಡಬಾರ್ದು. ನಾವು ಒಬ್ಬರಿಗೆ ಒಂದು ವಿದ್ಯೆಯನ್ನು ತೋರಿಸ್ಕೊಡ್ಬೇಕಾದ್ರೆ ಸಂಪೂರ್ಣವಾಗಿ ಹೇಗೆ ಮಾಡಬೇಕು, ಅದು ಯಾವ ಸಮಯದಲ್ಲಿ ಹಾಕಬೇಕು, ಎಣ್ಣೆ ಕಾಯಬೇಕಾ ಬೇಡವಾ, ಪ್ರತಿಯೊಂದನ್ನು ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ಬೇಕು. ಆವಾಗ ಆ ಭಗವಂತ ಕೂಡ ನಮ್ಮನ್ನು ಮೆಚ್ತಾರೆ ಅಂತ ಹೇಳ್ತಾ, ನೋಡಿ ಎಣ್ಣೆ ಕಾಯಿತು. ಇಲ್ಲಿಗೆ ಒಂದು 1/2 ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿಬೇಕು. ಹೀಗೆ ಅದು ಸಿಡಿದಾಗಲೇ ಸಾಸಿವೆ ಘಮ ಚೆನ್ನಾಗಿ ಬರೋದು. 1 ಸ್ಪೂನ್ನಷ್ಟು ಕಡಲೆಬೇಳೆ ಹಾಕಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆನೂ ಹಾಕಿದ್ದೀನಿ. ಇದನ್ನು ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹೀಗೆ ಕೈ ಆಡಿಸ್ತಾ ಇರಬೇಕು. ಇಲ್ಲ ಎಲ್ಲ ಒಂದು ಕಡೆ ಉರಿ ಜಾಸ್ತಿ ಇರೋ ಕಡೆ ಕೆಂಪಗಾಗ್ಬಿಡುತ್ತೆ, ಉರಿ ಕಡಿಮೆ ಇರೋ ಕಡೆ ಹಾಗೇ ಇರುತ್ತೆ.
ನೋಡಿ ಆಗಿದೆ. ಇಲ್ಲಿಗೆ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಹಸಿಮೆಣಸಿನಕಾಯಿ ಒಂದು 5 ಹಸಿಮೆಣಸಿನಕಾಯಿ ಕೀಳಿಟ್ಕೊಂಡಿದ್ದೆ, ಅದು ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ತುರಿದಿಟ್ಟ ಶುಂಠಿ, ಇಷ್ಟನ್ನು ಮತ್ತೆ ಒಂದ್ಸರಿ ಹೀಗೆ ಸೇರಿಸ್ಕೋಬೇಕು. ಹಸಿಮೆಣಸಿನಕಾಯಿ ಉದ್ದುದ್ದಾನೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಮಕ್ಕಳು ತಿಂತಾರೆ. ನಾವು ತುಂಬ ಸಣ್ಣಕ್ಕೆ ಹೆಚ್ಚಾಕ್ಬಿಟ್ರೆ ಯಾವ್ದಾರ ಮಗು ಗೊತ್ತಿಲ್ಲದೆ ಬಾಯಿಗೆ ಹಾಕ್ಕೊಂಡ್ರೆ ಖಾರ ಆಗಿ ಪಾಪ ತುಂಬ ಒದ್ದಾಡುತ್ತವೆ ಮಕ್ಕಳು. ಅದಕ್ಕೋಸ್ಕರ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಚೂರು ಹಿಂಗು, ಇಷ್ಟು ತುಂಬ ಚೆನ್ನಾಗಿರುತ್ತೆ. ಅದೇನು ಹಿಂಗಿನ ಘಮ ಏನು ಅಷ್ಟೊಂದು ಮೂಗಿಗೆ ಬಡಿಯುವಾಗಿರಲ್ಲ. ಇಲ್ಲಿ ಒಗ್ಗರಣೆಗೆ ಹಾಕ್ತೀವಲ್ಲ, ಅದು ಹೀಗೆ ಚೆನ್ನಾಗಿ ಕದರೋಗುತ್ತೆ. ನೋಡಿ ಆಗಿದೆ, ಎಲ್ಲ ಚೆನ್ನಾಗಿ ಹುರಿದಿದೆ. ಈಗ ಮೊಸರನ್ನದ ಮೇಲೆ ಇದನ್ನು ಹಾಕಿ ಬಿಡೋಣ. ಸಂಪೂರ್ಣವಾಗಿ ಎಲ್ಲ ಬಳಿದು ಇದರಲ್ಲಿ ಹಾಕಿ ಸೈಡ್ಗಿಟ್ಟು ಇದನ್ನ ಒಂದ್ಸಾರಿ ಹೀಗೆ ಮಿಕ್ಸ್ ಮಾಡಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನಾವು ನಮ್ಮ ಕೇಟ್ರಿಂಗಲ್ಲೂ ಕೂಡ ಇದೇ ರೀತಿನೇ ಮಾಡೋದು ಮೊಸರನ್ನನ. ನೋಡಿ ಹೇಗಿದೆ, ಹೇಗೆ ಕಾಣ್ತಾ ಇದೆ, ಬಹಳ ಚೆನ್ನಾಗಿದೆ. ತಾಯಿ ಆಶೀರ್ವಾದದಿಂದ ಮೊಸರನ್ನ ಬಹಳ ಅದ್ಭುತವಾಗಿ ಬಂದಿದೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸಿದರೆ ಇಲ್ಲಿಗೆ ಚಾಮುಂಡೇಶ್ವರಿಗೆ ಇಷ್ಟವಾದ ಗೂಡನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡುವುದು ಹೇಗೆ ಅಂತ ನೀವು ಮಾಡಿ ಪ್ರತಿ ಶುಕ್ರವಾರ ಚಾಮುಂಡೇಶ್ವರಿ ದೇವಿಗೆ ನೈವೇದ್ಯ ಮಾಡಿ ಮನೆಯವರಿಗೆಲ್ಲ ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ಹೋಗಿದ್ದು ಬರ್ತೀನಿ. ನಮಸ್ಕಾರ.